ಪ್ರಕಟಣೆ ಗ್ರಂಥದ 4ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯಗಳನ್ನು ನಾವು ಓದಿ ಧ್ಯಾನ ಮಾಡೋಣ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 2 ಮತ್ತು 3ನೇ ವಚನ. ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿದ್ದು ಇತ್ತು. ಈ ವಾಕ್ಯ ಹೀಗೆ ಬರೆದಿದೆ. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದನು. ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು ಎಂಬುದಾಗಿ ವಾಕ್ಯ ಹೇಳ್ತಾರೆ. ಯೋಹಾನನಿಗೆ ಪರಲೋಕದ ದೃಶ್ಯ ಕಾಣಿಸ್ತಾ ಇದೆ. ದರ್ಶನದಲ್ಲಿ ಪರಲೋಕದಲ್ಲಿ ಏನು ಕಾಣಿಸ್ತಾ ಇದೆ ಅಂತೆ? ಏನು ಕಾಣಿಸ್ತಾ ಇದೆ? ಸಿಂಹಾಸನ ಕಾಣಿಸ್ತಾ ಇದೆ. ಆ ಸಿಂಹಾಸನದ ಮೇಲೆ ಒಬ್ಬನು ಕೂತ್ಕೊಂಡಿದ್ದಾನೆ. ಕೂತುಕೊಂಡಿರುವ ಆತನು ಯೋಹಾನನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದಾನಂತೆ? ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಆತನು ಕಾಣಿಸ್ತಾ ಇದ್ದಾನೆ. ಸೂರ್ಯಕಾಂತ ಪದ್ಮರಾಗ ಅಂದರೆ ಇವು ಬಹಳ ಅಮೂಲ್ಯವಾದಂಥ ರತ್ನಗಳು, ಬಹಳ ಬೆಲೆ ಬಾಳುವಂಥ ವಿಶೇಷವಾದ ರತ್ನಗಳು. ಸೂರ್ಯಕಾಂತ, ಪದ್ಮರಾಗ, ಪುಷ್ಯರಾಗ, ನೀಲ, ಕೆಂಪರ್ಲು, ಸ್ಫಟಿಕ, ಹೀಗೆ ಅನೇಕ ವಿಧವಾದಂಥ ವಿಶೇಷವಾದ ವಜ್ರಗಳಿದ್ದಾವೆ, ರತ್ನಗಳು, ವಜ್ರಗಳು, ರತ್ನಗಳಿದ್ದಾವೆ. ಸಿಂಹಾಸನದ ಮೇಲೆ ಕೂತಿರುವ ಆತನು ಹೇಗೆ ಕಾಣಿಸ್ತಾ ಇದ್ದಾನೆ? ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣಿಸ್ತಾ ಇದ್ದಾನೆ. ಪರಲೋಕದಲ್ಲಿ ಒಂದು ಸಿಂಹಾಸನ ಕಾಣಿಸ್ತಾ ಇದೆ. ಆ ಸಿಂಹಾಸನದ ಮೇಲೆ ಒಬ್ಬನು ಕೂತುಕೊಂಡಿದ್ದಾನೆ. ಕೂತುಕೊಂಡಿರುವವನು ಹೇಗೆ ಕಾಣಿಸ್ತಾ ಇದ್ದಾನೆ ಅಂದರೆ ಸೂರ್ಯಕಾಂತ ಪದ್ಮರಾಗದಂತೆ ಕಾಣಿಸ್ತಾ ಇದ್ದಾನೆ. ಆ ಸಿಂಹಾಸನದ ಸುತ್ತಲೂ ಪಚ್ಚೆಯಂತಿರುವ ಒಂದು ಬಿಲ್ಲು ಕಾಣಿಸ್ತಾ ಇದೆ. ಪಚ್ಚೆಯಂತಿರುವ ಬಿಲ್ಲು ಕಾಣಿಸ್ತಾ ಇದೆ. ಸೊ ಈ ಒಂದೊಂದು ವಿಷಯಗಳನ್ನು ಕುರಿತಾಗಿ ಈ ದಿವಸ ನಾವು ದೇವರ ಸಿಂಹಾಸನದ ಕುರಿತಾಗಿ, ದೇವರ ಸ್ವರೂಪದ ಕುರಿತಾಗಿ ಮತ್ತು ಆ ಸಿಂಹಾಸನದ ಸುತ್ತಲೂ ಇರುವಂಥ ಬಿಲ್ಲಿನ ಕುರಿತಾಗಿ ನಾವು ದೇವರ ವಾಕ್ಯದಿಂದ ಈ ದಿವಸ ತಿಳ್ಕೊಳ್ಳಿಕ್ಕಿದೆ. ಒಂದೊಂದಾಗಿ ನಾವು ದೇವರ ವಾಕ್ಯದಿಂದ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೇವರ ಸಿಂಹಾಸನದ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಕೀರ್ತನೆಗಳು 103 19ನೇ ವಚನವನ್ನು ಓದೋಣ. 103ನೇ ಕೀರ್ತನೆ 19ನೇ ವಚನ. ಹ್ಮ್ 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 ಆಮೆನ್, ಹಲ್ಲೆಲೂಯಾ. ಯೆಹೋವನು ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ. ಆತನು ಸಮಸ್ತವನ್ನು ಆಳುತ್ತಾನೆ. ಪರಲೋಕದಲ್ಲಿ ಯೋಹಾನನಿಗೆ ಕಾಣಿಸ್ತಾ ಇರುವಂಥ ಸಿಂಹಾಸನ ಅದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ದೇವರು 103ನೇ ಕೀರ್ತನೆಯಲ್ಲಿ ಹೇಳೋ ಪ್ರಕಾರ ಮೇಲಣ ಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿ ಅಲ್ಲಿಂದಲೇ ಸಮಸ್ತವನ್ನು ಆತನು ಆಳ್ವಿಕೆ ಮಾಡುವ ಆತನಾಗಿದ್ದ. ದೇವರ ಶಾಶ್ವತವಾದಂಥ ಆಳ್ವಿಕೆಯನ್ನು ಆ ಸಿಂಹಾಸನ ಸೂಚಿಸ್ತಾ ಇದೆ. ದೇವರು ಸಮಸ್ತವನ್ನು ಆಳ್ವಿಕೆ ಮಾಡುವ ಅಧಿಕಾರ ಹೊಂದಿರುವ ಆತನು ರಾಜಾದಿ ರಾಜನು ಆಗಿದ್ದಾನೆ ಎಂಬುದನ್ನು ಆ ಸಿಂಹಾಸನ ಸೂಚಿಸ್ತಾ ಇದೆ. ನೋಡಿ, ಇನ್ನೊಂದು ವಾಕ್ಯ ನೋಡೋಣ. ದಾನಿಯೇಲ್ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನ. ಹ್ಮ್ 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 ನ್ಯಾಯಾಸನಗಳು ಹ್ಮ್ 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 ಹ್ಮ್
ಸಾಕು. ಈ ಯೋಹಾನನು ಪರಲೋಕದಲ್ಲಿ ದರ್ಶನವನ್ನು ನೋಡುತ್ತಾ ಇರೋ ಹಾಗೇನೆ ಯೋಹಾನನಿಗಿಂತ ಮುಂಚೆ ಅದೇ ದರ್ಶನವನ್ನು ಇನ್ನೊಬ್ಬ ವ್ಯಕ್ತಿ ನೋಡಿದ್ದಾನೆ. ಯಾರು ಆ ವ್ಯಕ್ತಿ? ದಾನಿಯೇಲನು ಕೂಡ ಪರಲೋಕದಲ್ಲಿ ಒಂದು ದರ್ಶನವನ್ನು ನೋಡ್ತಾ ಇದ್ದಾನೆ. ಆ ದರ್ಶನದಲ್ಲಿ ಏನು ಕಾಣಿಸ್ತಾ ಇದೆ? ಸಿಂಹಾಸನಗಳು ಹಾಕಲ್ಪಡ್ತಾ ಇರೋದು ಕಾಣಿಸ್ತಾ ಇದೆ. ಆ ಸಿಂಹಾಸನಗಳ ಮಧ್ಯದಲ್ಲಿ ಒಂದು ವಿಶೇಷವಾದ ಸಿಂಹಾಸನ ಕಾಣಿಸ್ತಾ ಇದೆ. ಆ ಸಿಂಹಾಸನ ಹೇಗಿದೆ ಅಂತೆ? ಅಗ್ನಿ ಜ್ವಾಲೆಯ ಹಾಗೆ ಇದೆ ಆ ಸಿಂಹಾಸನ. ಆ ಸಿಂಹಾಸನಕ್ಕೆ ಚಕ್ರಗಳಿದಾವೆ. ಆ ಚಕ್ರಗಳು ಹೆಂಗೆ ಕಾಣಿಸ್ತಾ ಇದೆ? ಧಗಿಸುವ ಬೆಂಕಿಯ ಹಾಗೆ ಕಾಣಿಸ್ತಾ ಇದೆ. ಆ ಸಿಂಹಾಸನದ ಮೇಲೆ ಒಬ್ಬ ವ್ಯಕ್ತಿ ಕೂತ್ಕೊಳ್ತಾ ಇದ್ದಾನೆ. ಯಾರು ಆ ವ್ಯಕ್ತಿ? ಹೇಗಿದಾನಂತ ಆ ವ್ಯಕ್ತಿ ನೋಡೋದಕ್ಕೆ? ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ಧಗಿಸುವ ಬೆಂಕಿಯಂತೆ ಇರುವಂಥ ಒಂದು ಸಿಂಹಾಸನದಲ್ಲಿ ಒಬ್ಬ ಮಹಾವೃದ್ಧನು ಕೂತ್ಕೊಳ್ತಾ ಇದ್ದಾನೆ. ಆತನ ಉಡುಪು ಶುಭ್ರವಾದಂಥ ಹಿಮದ ಹಾಗೆ ಬೆಳ್ಳಗೆ ಇದೆ. ಆತನ ತಲೆಯ ಕೂದಲು ಬಿಳಿಯ ಉಣ್ಣೆಯ ಹಾಗೆ ಇದೆ. ಈ ರೀತಿಯಾದ ಲಕ್ಷಣಗಳಿಂದ ಕೂಡಿದ ಒಬ್ಬ ವ್ಯಕ್ತಿ ಸಿಂಹಾಸನದಲ್ಲಿ ಕೂತ್ಕೊಳ್ತಾ ಇದ್ದಾನೆ. ಯಾರು ಈ ವ್ಯಕ್ತಿ? ಯೆಹೋವಾ, ದೇವರು. ಆ ವ್ಯಕ್ತಿ ದೇವರೇ. ಯಾಕಂದರೆ ಆತನು ಮಹಾವೃದ್ಧನು. ಅದರ ಅರ್ಥ ಆತನಿಗೆ ಬಹಳ ವಯಸ್ಸಾಗಿದೆ. ನಮ್ಮ ಆಡು ಭಾಷೆಯಲ್ಲಿ ಹೇಳ್ತೀವಿ, ಹಣ್ಣು ಮುದುಕ ಅಂತ ಹೇಳ್ತೀವಲ್ಲ, ಹಾಗೆ ಮುಪ್ಪಿನ ಮುದುಕ, ಮಹಾವೃದ್ಧ. ಹಂಗಾದ್ರೆ ನಮ್ಮ ದೇವ್ರಿಗೆ ಭಾಳ ವಯಸ್ಸಾಗಿದೆ. ನಮ್ಮ ದೇವರು ಮುದುಕಪ್ಪ. ಹಂಗಾದ್ರೆ ನಮ್ಮ ದೇವರು ಭಾಳ ವಯಸ್ಸಾಗಿ ಹೋಗಿದೆ ನಮ್ಮ ದೇವರಿಗೆ, ಅಲ್ವಾ? ಅದು ಅರ್ಥ ಅಲ್ಲ. ದಾನಿಯೇಲನಿಗೆ ದೇವರ ಸ್ವರೂಪ ಹಾಗೆ ಕಾಣಿಸ್ತಾ ಇದೆ. ಅದರ ಅರ್ಥ ಬೇರೆ. ಏನು ಅದರ ಅರ್ಥ? ಆತನು ಅನಾದಿ ಕಾಲದಿಂದ ಇರುವ ದೇವರು, ಪುರಾತನನಾದ ದೇವರು ಅಂತ ದೇವರ ವಾಕ್ಯ ಹೇಳುತ್ತೆ. ಅನಾದಿ ಕಾಲದ ದೇವರು, ಯುಗ ಯುಗಾಂತರಗಳಿಂದ ಜೀವಿಸುತ್ತಾ ಇರುವ ಆತನು, ಈ ಸೃಷ್ಟಿ ಉಂಟಾಗುವುದಕ್ಕಿಂತ ಮೊದಲೇ ಇದ್ದವನು, ಈ ಸೃಷ್ಟಿ ಸಮಸ್ತವೂ ನಾಶವಾದರೂ ಸಹ ಶಾಶ್ವತವಾಗಿ ಜೀವಿಸುವವನು. ಆತನಿಗಿಂತ ಮೊದಲು ಯಾರೂ ಇಲ್ಲ, ಆತನ ನಂತರದಲ್ಲಿಯೂ ಕೂಡ ಯಾರೂ ಇರೋದಿಲ್ಲ. ಆತನೇ ಪ್ರಾರಂಭ, ಆತನೇ ಅಂತ್ಯ. ಆತನು ಪುರಾತನನಾದ ದೇವರು, ಅನಾದಿ ಕಾಲದಿಂದ ಆಳ್ವಿಕೆ ಮಾಡುತ್ತಾ ಇರುವಂತಹ ದೇವರು, ಸರ್ವಾಧಿಕಾರಿಯಾಗಿರುವ ದೇವರು, ಶಾಶ್ವತವಾಗಿ ಆಳುವ ರಾಜಾದಿರಾಜನು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಆ ಉಡುಪುಗಳು, ಅಂದರೆ ಆತನ ಬಟ್ಟೆ, ಪರಿಶುದ್ಧತೆಯನ್ನು ಸೂಚಿಸ್ತಾ ಇದೆ. ಆತನಲ್ಲಿ ಸ್ವಲ್ಪವೂ ಪಾಪಕ್ಕೆ ಅವಕಾಶವೇ ಇಲ್ಲ. ಪಾಪರಹಿತನಾದ ದೇವರು, ಪರಿಶುದ್ಧನಾದ ದೇವರು ಎಂಬುದನ್ನು ಆ ಉಡುಪುಗಳು ಸೂಚಿಸ್ತಾ ಇದೆ. ಆತನ ತಲೆಯ ಕೂದಲು ಆತನು ಎಷ್ಟು ಪುರಾತನವಾದ ದೇವರು ಎಂಬುದನ್ನು ಸೂಚಿಸ್ತಾ ಇದೆ. ಆತನ ಸಿಂಹಾಸನ ಬೆಂಕಿಯ ಹಾಗೆ ದಹಿಸುತ್ತಾ ಇದೆ. ಆ ಸಿಂಹಾಸನ, ಹೊತ್ತಿ ಉರಿತಾ ಇರುವಂತಹ ಸಿಂಹಾಸನ ಪವಿತ್ರಾತ್ಮನಿಗೆ ಸೂಚನೆ. ಸೊ ಈ ಎಲ್ಲ ಲಕ್ಷಣಗಳಿರುವಂತಹ ದೇವರನ್ನ ಯಾರು ನೋಡ್ತಾ ಇದ್ದಾರೆ? ದಾನಿಯೇಲನ್ನು ನೋಡ್ತಾ ಇದ್ದಾನೆ. ಅದೇ ದೇವರನ್ನ ಪ್ರಕಟಣೆ ಗ್ರಂಥದ ಈ 4ನೇ ಅಧ್ಯಾಯದಲ್ಲಿ ಯಾರು ನೋಡ್ತಾ ಇದ್ದಾರೆ? ಈಗ ಯೋಹಾನನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ಸಿಂಹಾಸನ ಆತನ ಅಧಿಕಾರವನ್ನು ಸೂಚಿಸ್ತದೆ. ದೇವರ ಸಿಂಹಾಸನ ಆತನ ಆಳ್ವಿಕೆ ಶಾಶ್ವತವಾದದ್ದು ಎಂಬುದನ್ನು ಸೂಚಿಸ್ತಾ ಇದೆ. ದೇವರ ಸಿಂಹಾಸನ
ಸಕಲ ಸೃಷ್ಟಿಯ ಮೇಲೆ ಆತನಿಗಿರುವ ಅಧಿಕಾರವನ್ನು ಸೂಚಿಸ್ತಾ ಇದೆ. ನೋಡಿ, ಇನ್ನೊಂದು ವಾಕ್ಯ ನೋಡೋಣ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 1ನೇ ವಚನ. ಹ್ಮ್ 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 ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಯೆಶಾಯ ಪ್ರವಾದಿ ಆ ದೇವರ ಮಹಿಮೆಯ ದರ್ಶನವನ್ನು ನೋಡ್ತಾ ಇದ್ದಾನೆ. ಯೆಶಾಯನಿಗೆ ಹೆಂಗೆ ಕಾಣಿಸ್ತಾ ಇದೆ? ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಉನ್ನತೋನ್ನತ ಸಿಂಹಾಸನ ಅಂದರೆ ಎಲ್ಲ ಸಿಂಹಾಸನಗಳಿಗಿಂತಲೂ ಉನ್ನತವಾದದ್ದು. ಎಲ್ಲ ಸಿಂಹಾಸನಗಳಿಗಿಂತ ಉನ್ನತ ಅಂದರೆ ಏನರ್ಥ? ಈ ಲೋಕದ ಎಲ್ಲ ಅಧಿಕಾರಗಳಿಗಿಂತಲೂ ಉನ್ನತವಾದಂಥ ಅಧಿಕಾರ ಹೊಂದಿರುವ ಕರ್ತನು ಎಂಬುದನ್ನು ಈ ಉನ್ನತೋನ್ನತವಾದ ಸಿಂಹಾಸನ ತೋರಿಸ್ತಾ ಇದೆ. ಈ ಲೋಕದಲ್ಲಿ ಎಷ್ಟು ಅಧಿಕಾರಗಳಿದೆಯೋ ಆ ಎಲ್ಲ ಅಧಿಕಾರಿಗಳ ಮೇಲೆಯೂ ಆತನು ಸರ್ವಾಧಿಕಾರಿಯಾಗಿದ್ದಾನೆ. ಸಮಸ್ತ ಲೋಕದ ಅಧಿಕಾರವನ್ನು ಹೊಂದಿದವನು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿದವನು ಎಂಬುದನ್ನು ಆ ಉನ್ನತೋನ್ನತವಾದ ಸಿಂಹಾಸನ ನಮಗೆ ತಿಳಿಯಪಡಿಸ್ತಾ ಇದೆ. ಯೆಶಾಯನು ನೋಡುವಾಗ ಕರ್ತನು, ಸೇನಾಧೀಶ್ವರನಾದ ಕರ್ತನು ಉನ್ನತೋನ್ನತವಾದ ಸಿಂಹಾಸನ ರೂಢನಾಗಿ ಕಾಣಿಸಿಕೊಳ್ತಾ ಇದ್ದಾನೆ. ಆ ಸಿಂಹಾಸನ ಏನನ್ನು ಸೂಚಿಸ್ತಾ ಇದೆ? ಕರ್ತನಿಗೆ ಇರುವ, ದೇವರಿಗೆ ಇರುವ ಸರ್ವಾಧಿಕಾರವನ್ನು ಸೂಚಿಸ್ತಾ ಇದೆ. ಎಲ್ಲ ಅಧಿಕಾರಗಳಿಗಿಂತಲೂ ಉನ್ನತವಾದಂಥ ಅಧಿಕಾರ ಆತನ ಕೈಯಲ್ಲಿದೆ ಎಂಬುದನ್ನು, ಶಾಶ್ವತವಾದ ಅಧಿಕಾರ ಆತನ ಕೈಯಲ್ಲಿದೆ ಎಂಬುದನ್ನು ಆ ಸಿಂಹಾಸನ ನಮಗೆ ತಿಳಿಯಪಡಿಸ್ತಾ ಇದೆ. ಈ ಸಿಂಹಾಸನದ ವಿಷಯವಾಗಿ ನಾವು 2 ವಿಷಯಗಳನ್ನು ತಿಳ್ಕೊಳ್ಬೋದು. ನಮ್ಮ ದೇವರು ಸರ್ವ ಲೋಕಗಳ ಮೇಲೆ ಅಧಿಕಾರವನ್ನು ಹೊಂದಿದ ದೇವರಾಗಿದ್ದಾನೆ. 2ನೇದಾಗಿ, ನಮ್ಮ ದೇವರು ಶಾಶ್ವತವಾದಂಥ ಅಧಿಕಾರ ಹೊಂದಿದವನಾಗಿದ್ದಾನೆ. ಆತನು ಸರ್ವ ಲೋಕದ ಮೇಲೆ ಅಧಿಕಾರವುಳ್ಳವನು, ಸಮಸ್ತ ಸೃಷ್ಟಿಯ ಮೇಲೆ ಅಧಿಕಾರವುಳ್ಳವನು, ಮತ್ತು ಎಂಥ ಅಧಿಕಾರವನ್ನು ಹೊಂದಿದವನು? ಶಾಶ್ವತವಾದ ಅಧಿಕಾರವನ್ನು ಹೊಂದಿದ ದೇವರು ನಮ್ಮ ದೇವರಾಗಿದ್ದಾನೆ ಎಂಬ ಸಂಗತಿಯನ್ನು ಸಿಂಹಾಸನವು ನಮಗೆ ತಿಳಿಯಪಡಿಸ್ತಾ ಇದೆ. ಆ ಸಿಂಹಾಸನದ ಮೇಲೆ ಕೂತಿದ್ದಾತನು ಯೋಹಾನನ ಕಣ್ಣಿಗೆ ಹೇಗೆ ಕಾಣಿಸ್ತಾ ಇದ್ದಾನಂತೆ? ಸೂರ್ಯಕಾಂತ ಪದ್ಮರಾಗ ಮಣಿಗಳ ಹಾಗೆ ಆತನು ಕಾಣಿಸ್ತಾ ಇದ್ದಾನೆ. ಸೂರ್ಯಕಾಂತ ಪದ್ಮರಾಗ ಬಹಳ ಅಪರೂಪದ, ಬಹಳ ಬೆಲೆ ಬಾಳುವಂಥ ವಸ್ತುಗಳು, ಆ ವಜ್ರ ವೈಡೂರ್ಯಗಳು. ಯೋಹಾನನು ಸಿಂಹಾಸನದ ಮೇಲಿರುವಂಥ ಕರ್ತನನ್ನು ನೋಡುವಾಗ, ದೇವರನ್ನು ನೋಡುವಾಗ, ಆ ಸಿಂಹಾಸನದ ಮೇಲಿರುವ ಆತನ ಸ್ವರೂಪ ಹೇಗೆ ಕಾಣಿಸ್ತಾ ಇದೆ ಯೋಹಾನನಿಗೆ? ಸೂರ್ಯಕಾಂತ ಪದ್ಮರಾಗ ಮಣಿಗಳ ಹಾಗೆ, ಅಂದರೆ ವಿಶೇಷವಾದ ವಜ್ರ ವೈಡೂರ್ಯಗಳ ಹಾಗೆ, ಅವುಗಳ ಹೊಳಪು ಹೇಗಿರುತ್ತೋ ಹಾಗೆ ಕರ್ತನು ಯೋಹಾನನಿಗೆ ಕಾಣಿಸ್ತಾ ಇದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂದರೆ, ನಮ್ಮ ದೇವರು ಬಹಳ ಪರಿಶುದ್ಧವಾದ ದೇವರಾಗಿದ್ದಾನೆ, ಪ್ರಭಾವದಿಂದ ತುಂಬಿದ ದೇವರಾಗಿದ್ದಾನೆ, ಮಹಿಮೆಯಿಂದ ತುಂಬಿದ ದೇವರಾಗಿದ್ದಾನೆ ಎಂಬುದನ್ನು ಈ ದೃಶ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಯೋಹಾನನು ಕರ್ತನನ್ನು ನೋಡುವಾಗ ಆತನಲ್ಲಿ ಸ್ವಲ್ಪವೂ ಕಳಂಕವಿಲ್ಲ, ಪಾಪವಿಲ್ಲ, ಒಂದು ಸ್ವಲ್ಪವೂ ಆತನಲ್ಲಿ ಯಾವ ಕೊರತೆಯೂ ಕಾಣಿಸ್ತಾ ಇಲ್ಲ. ಆತನು ಪರಿಪೂರ್ಣನಾದ ಪರಿಶುದ್ಧ ದೇವರಾಗಿ, ಮಹಿಮೆಯಿಂದ ತುಂಬಿದ ದೇವರಾಗಿ, ಪಾಪಕ್ಕೆ ಆಸ್ಪದವೇ ಇಲ್ಲದ ಪರಿಶುದ್ಧ ದೇವರಾಗಿ ಯೋಹಾನನಿಗೆ ಕಾಣಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ನೋಡಿ, ಕೆಲವು ವಾಕ್ಯಗಳನ್ನು ನಾವು ನೋಡ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 10-11 ವಚನ ನೋಡಿ. ಪ್ರಕಟಣೆ 21:10-11. ಹ್ಮ್ 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 ಹ್ಮ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಪಟ್ಟಣದ ಪ್ರಕಾಶವು ಅಮೂಲ್ಯ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಹಲ್ಲೆಲೂಯ. ದೇವರ ಬಳಿಯಿಂದ ಇಳಿದು ಬರ್ತಾ ಇರುವಂಥ ಹೊಸ ಯೆರೂಸಲೇಮ್ ಪಟ್ಟಣ ಹೆಂಗೆ ಕಾಣಿಸ್ತಾ ಇದೆ ಅಂತೆ? ವಜ್ರ ವೈಡೂರ್ಯಗಳ ಹಾಗೆ ಥಳಥಳನೆ ಹೊಳೆಯುತ್ತಾ ಪ್ರಕಾಶಮಾನವಾಗಿ ಕಾಣಿಸ್ತಾ ಇತ್ತು. ಹಲ್ಲೆಲೂಯ. ಈ ಪ್ರಕಾಶಮಾನವಾದಂಥ ದೃಶ್ಯ, ಈ ಥಳಥಳನೆ ಹೊಳೆಯುವಂಥ ದೃಶ್ಯ, ಈ ಸೂರ್ಯಕಾಂತ, ಪದ್ಮರಾಗ, ವಜ್ರ ವೈಡೂರ್ಯಗಳಿಂದ ತುಂಬಿದಂಥ ಈ ದೃಶ್ಯ ಇದೇನನ್ನು ಸೂಚಿಸ್ತಾ ಇದೆ ಅಂದರೆ ಕರ್ತನ ಪ್ರಭಾವವನ್ನು, ಆತನ ಪರಿಶುದ್ಧತೆಯನ್ನು ಸೂಚಿಸ್ತಾ ಇದೆ. ಯೋಹಾನನು ಸಿಂಹಾಸನದ ಮೇಲಿರುವಂಥ ಕರ್ತನನ್ನು ನೋಡುವಾಗ ಆ ಕರ್ತನು ಹೇಗೆ ಕಾಣಿಸ್ತಾ ಇದ್ದಾನೆ? ಪರಿಶುದ್ಧವಾಗಿ ಕಾಣಿಸ್ತಾ ಇದ್ದಾನೆ. ಪ್ರಭಾವದಿಂದ ಕೂಡಿದ ದೇವರಾಗಿ ಯೋಹಾನನಿಗೆ ಕಾಣಿಸ್ತಾ ಇದ್ದಾನೆ. ನೋಡಿ, ಇನ್ನೊಂದು ವಾಕ್ಯ ನೋಡ್ಕೊಂಡು, ಯೆಹೆಜ್ಕೇಲ 1:26-28. ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲೆ ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಾಕಾರವು ಕಾಣಿಸಿತು. ಅದರ ಮೇಲೆ ನರರೂಪದಂಥ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದನು. ಹಲ್ಲೆಲೂಯ. ಇನ್ನು ಮುಂದಕ್ಕೆ ವಾಕ್ಯ ಇದೆ. ಅಲ್ಲಿ ಏನು ಕಾಣಿಸ್ತಾ ಇದೆ? 4 ಜೀವಿಗಳು ಕಾಣಿಸ್ತಾ ಇದೆ. ಅದ್ರ ಹಿಂದಿನ ವಾಕ್ಯ ನೀವು ನೋಡಿದರೆ ಅಲ್ಲಿ 4 ಜೀವಿಗಳು ಕಾಣಿಸ್ತಾ ಇದೆ. ಆ ಜೀವಿಗಳ ತಲೆಗಳ ಮೇಲೆ ಒಂದು ನೆಲಗಟ್ಟಿನಂಥ ಒಂದು ಸಮವಾದ ಜಾಗ ಕಾಣಿಸ್ತಾ ಇದೆ. ಆ ಜಾಗದಲ್ಲಿ ಏನು ಕಾಣಿಸ್ತಾ ಇದೆ? ಒಂದು ಸಿಂಹಾಸನ ಕಾಣಿಸ್ತಾ ಇದೆ. ಆ ಸಿಂಹಾಸನದ ಮೇಲೆ ನರರೂಪದಂಥ ರೂಪವುಳ್ಳ ಒಬ್ಬಾತನು ಕೂತುಕೊಂಡಿರುವುದು, ಆಸೀನನಾಗಿರುವುದು ಯಾರಿಗೆ ಕಾಣಿಸ್ತಾ ಇದೆ? ಪ್ರವಾದಿಯಾದ ಯೆಹೆಜ್ಕೇಲನಿಗೆ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ ಯೋಹಾನನು, ದಾನಿಯೇಲನು, ಯೆಹೆಜ್ಕೇಲನು ಈ ಮೂವರು ಕೂಡ ನೋಡ್ತಾ ಇರುವುದು ಪರಲೋಕದಲ್ಲಿರುವಂಥ ಅದೇ ದೃಶ್ಯವನ್ನು. ಸ್ವಲ್ಪ ಸ್ವಲ್ಪ ವ್ಯತ್ಯಾಸ, ಇನ್ನಷ್ಟು ವಿವರಗಳ ಜೊತೆಯಲ್ಲಿ ಪ್ರತಿಯೊಬ್ಬರು ದೇವರನ್ನು ನೋಡ್ತಾ ಇದ್ದಾರೆ. ಯೋಹಾನ ನೋಡುವಾಗ ಅವನಿಗೆ ಸಿಂಹಾಸನ ಕಾಣಿಸ್ತಾ ಇದೆ. ಆ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ದೇವರ ಪ್ರಭಾವ, ಆತನ ಪರಿಶುದ್ಧತೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ದಾನಿಯೇಲ ದೇವರನ್ನು ನೋಡುವಾಗ ಆತನು ಪುರಾತನವಾದ ದೇವರ ಹಾಗೆ ಕಾಣಿಸ್ತಾ ಇದ್ದಾನೆ. ಆತನು ಈಗಿನವನಲ್ಲ, ಆತನು ಬಹಳ ಪುರಾತನವಾದ ದೇವರು, ಅನಾದಿ ಕಾಲದಿಂದ ಆಳ್ವಿಕೆ ಮಾಡ್ತಾ ಇರುವಂಥ ಕರ್ತನು, ಬಹಳ ದೊಡ್ಡ ಅಧಿಕಾರವನ್ನು, ಉನ್ನತವಾದಂಥ ಅಧಿಕಾರವನ್ನು ಹೊಂದಿದವನೆಂಬುದಾಗಿ ದಾನಿಯೇಲನ ಕಾಣಿಸ್ತಾ ಇದೆ. ಯೆಶಾಯನಿಗೇನು ಕಾಣಿಸ್ತಾ ಇದೆ? ಈ ಲೋಕದಲ್ಲಿರುವಂಥ ಎಲ್ಲ ಅಧಿಕಾರಗಳಿಗಿಂತಲೂ ಉನ್ನತವಾದ ಅಧಿಕಾರ ಹೊಂದಿದ ಕರ್ತನಾಗಿದ್ದಾನೆ ಎಂಬುದು ಯೆಶಾಯನ ಕಣ್ಣಿಗೆ ಕಾಣಿಸ್ತಾ ಇದೆ. ಯೆಹೆಜ್ಕೇಲನ್ನು ನೋಡುವಾಗ ಹೇಗೆ ಕಾಣಿಸ್ತಾ ಇದೆ? ನರರೂಪದಂಥ ರೂಪದಲ್ಲಿರುವಂಥ ದೇವರು ಕಾಣಿಸ್ತಾ ಇದ್ದಾನೆ. ಅಂದರೆ ಆ ಸಿಂಹಾಸನದ ಮೇಲೆ ಕೂತಿರುವ ಆತನು ಬೇರೆ ಯಾರಲ್ಲ, ಮನುಷ್ಯಕುಮಾರನು. ಯಾರು? ಮನುಷ್ಯಕುಮಾರ. ಯಾರು ಮನುಷ್ಯಕುಮಾರನ? ಯಾರು? ಯೇಸು ಸ್ವಾಮಿ ತಾನೇ ಆ ಮನುಷ್ಯಕುಮಾರನಾಗಿದ್ದಾನೆ. ನರರೂಪದಂತಹ ರೂಪ ಅಲ್ಲಿ ಕಾಣಿಸ್ತಾ ಇದೆ. ಅಂದರೆ ಮನುಷ್ಯಕುಮಾರನಾಗಿರುವಂಥ ಯೇಸು ಸ್ವಾಮಿಯನ್ನು ಯೆಹೆಜ್ಕೇಲ ಆ ಸಿಂಹಾಸನದ ಮೇಲೆ ನೋಡ್ತಾ ಇದೆ. ಆತನ ಆಗಮನವು ಈಗಿನದಲ್ಲ, ಅದು ಬಹು ಪುರಾತನವಾದದ್ದು ಎಂಬುದಾಗಿ ಬಿಳಾಮ ದೂರದಲ್ಲಿ ಇಸ್ರಾಯೇಲರು ಪಾಳೆಯವಾಗಿ ಗುಡಾರ ಹಾಕಿಕೊಂಡು ದೂರದಲ್ಲಿ ಕಾಣಿಸ್ತಾ ಇದ್ದಂಥ ಆ ಇಸ್ರಾಯೇಲರ ಕುಲಗಳ ಮಧ್ಯದಲ್ಲಿ ಯಹೂದ ಕುಲವನ್ನು ನೋಡುವಾಗ ಮೃಗೇಂದ್ರನಿಗೆ ಸಮಾನನಾಗಿರುವ ಒಬ್ಬಾತನು ಕಾಲು ಮುದುರಿಕೊಂಡು ವೈರಿಗಳನ್ನು ಬೇಟೆಯಾಡುವುದಕ್ಕೆ ಹೊಂಚಿ ನೋಡ್ತಾ ಇರುವಂಥ ಸಿಂಹದೋಪಾದಿಯಲ್ಲಿ ಅವರ ಮಧ್ಯದಲ್ಲಿ ಕುಳಿತುಕೊಂಡಿದ್ದಾನೆ. ಆತನು ಈಗಿನವನಲ್ಲ, ಆತನ ಆಗಮನವು ಬಹು ಪುರಾತನವಾದದ್ದು ಅಂತೇಳಿ ಬಿಳಾಮನು ಯೂದ ಕುಲದ ಸಿಂಹವಾಗಿರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಅವನು ಹೇಳ್ತಾನೆ. ಹಲ್ಲೆಲೂಯಾ.
ಅದೇ ಪುರಾತನವಾದ ದೇವರು ಯಾರಿಗೆ ದಾನಿಯೇಲನಿಗೆ ಕಾಣಿಸಿಕೊಂಡ, ಅದೇ ಮನುಷ್ಯ ಕುಮಾರನಂತಿರುವ ದೇವರು ಯಾರಿಗೆ ಯೆಹೆಜ್ಕೇಲನಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಹೀಗೆ ಸಿಂಹಾಸನಾಸೀನನಾಗಿರುವ ಕರ್ತನು, ಆತನು ತ್ರಯೇಕ ದೇವರು, ಸರ್ವಾಧಿಕಾರಿಯಾದ ದೇವರು, ಪರಿಶುದ್ಧನಾದ ದೇವರು, ಉನ್ನತೋನ್ನತವಾದ ಅಧಿಕಾರ ಹೊಂದಿದ ದೇವರು, ಪುರಾತನನಾದ ದೇವರಾಗಿ ಯೋಹಾನನಿಗೂ ಉಳಿದ ಪ್ರವಾದಿಗಳೆಲ್ಲರಿಗೂ ಆತನು ಕಾಣಿಸಿಕೊಳ್ತಾ ಇದ್ದ. ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲೆ ಇಂದ್ರ ನೀಲ ಮಣಿಯಂತೆ ಹೊಳೆಯುವ ಸಿಂಹಾಸನವು ಕಾಣಿಸ್ತಾ ಇದೆ. ಒಬ್ಬ ಪ್ರವಾದಿಗೇನೋ ಕರ್ತನು ತಾನೇ ಆ ಅಮೂಲ್ಯವಾದ ರತ್ನಗಳಂತ ಕಾಣಿಸ್ತಾ ಇದ್ದಾನೆ. ಇನ್ನೊಬ್ಬ ಪ್ರವಾದಿಗೆ ಆತನು ಕೂತುಕೊಳ್ಳುವಂಥ ಸಿಂಹಾಸನ ಆ ಅಮೂಲ್ಯವಾದ ರತ್ನಗಳ ಹಾಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಆ ಸಿಂಹಾಸನದ ದೃಶ್ಯ, ಸಿಂಹಾಸನದ ಮೇಲೆ ಆಸೀನನಾಗಿರುವ ಆತನ ದೃಶ್ಯ, ಅದು ಬಹಳ ಮಹಿಮೆಯಿಂದ ತುಂಬಿದ್ದಾಗಿ, ಪರಿಶುದ್ಧತೆಯಿಂದ ಕೂಡಿದ್ದಾಗಿ ಈ ದೇವಜನರೆಲ್ಲರಿಗೂ, ದೈವ ಭಕ್ತರಿಗೆ, ಪ್ರವಾದಿಗಳೆಲ್ಲರಿಗೂ ಕಾಣಿಸ್ತಾ ಇದೆ. ಹಲ್ಲೆಲೂಯ. ದೇವರ ಸಿಂಹಾಸನ ಏನಕ್ಕೆ ಸೂಚನೆ? ದೇವರ ಸರ್ವಾಧಿಕಾರಕ್ಕೆ ಸೂಚನೆ. ಸಿಂಹಾಸನದ ಮೇಲೆ ಕೂತಿರುವಂಥ ದೇವರು ಎಂಥ ದೇವರಾಗಿದ್ದಾನೆ? ಆತನು ಪರಿಶುದ್ಧನು, ಮಹಿಮೆಯಿಂದ ತುಂಬಿದ ದೇವರಾಗಿದ್ದಾನೆ. ಹಲ್ಲೆಲೂಯ. ಇನ್ನೊಂದು ವಾಕ್ಯ ನೋಡ್ರಿ, ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 29ನೇ ವಚನ. ಇಬ್ರಿಯರಿಗೆ 12:29. ಯಾಕೆಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆತನು ದಹಿಸುವ ಅಗ್ನಿಯಾಗಿದ್ದಾನೆ. ಯಾರಾಗಿದ್ದಾರೆ ನಮ್ಮ ದೇವರು? ದಹಿಸುವ ಅಗ್ನಿ, ಉರಿಯುವ ಬೆಂಕಿ ಇದ್ದ ಹಾಗೆ ನಮ್ಮ ದೇವರು. ಆ ಉರಿಯುವ ಬೆಂಕಿ ಅಂತ ಆತನ ಆ ಸ್ವರೂಪ ಏನಕ್ಕೆ ಸೂಚನೆ ಆಗಿದೆ? ಆತನಲ್ಲಿ ಪಾಪಕ್ಕೆ ಅವಕಾಶವಿಲ್ಲ. ಆತನು ಪರಿಪೂರ್ಣವಾದ ಪರಿಶುದ್ಧನು. ದಹಿಸುವ ಅಗ್ನಿಯಾಗಿರುವ ದೇವರು ನಮ್ಮ ಪಾಪಗಳನ್ನು ಕೂಡ ಸುಟ್ಟು ಹಾಕಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆತನಲ್ಲಿ ಪಾಪಕ್ಕೂ ಸಹ ಅವಕಾಶ ಇಲ್ಲ, ಅಷ್ಟು ಪರಿಶುದ್ಧನಾಗಿದ್ದಾನೆ. ಇದು ದೇವರ ಇನ್ನೊಂದು ಸ್ವಭಾವವನ್ನು ನಮಗೆ ತಿಳಿಯಪಡಿಸ್ತಾರೆ. ಸಾಮಾನ್ಯವಾಗಿ ನಮಗೆಲ್ಲರಿಗೂ ದೇವರ ಕುರಿತಾಗಿ ಏನು ಗೊತ್ತು ನಮಗೆ? ನಮ್ಮ ದೇವರು ಕ್ಷಮಿಸುವ ಆತನು, ನಮ್ಮ ದೇವರು ಕರುಣಿಸುವ ಆತನು, ನಮ್ಮ ದೇವರು ಪ್ರೀತಿ ಸ್ವರೂಪಿ, ಆಮೇಲೆ ನಮ್ಮ ದೇವರು ಆಶೀರ್ವದಿಸುವವನು, ನಮ್ಮ ದೇವರು ಕ್ಷಮಿಸುವವನು ಅಲ್ವಾ? ಇದೇ ಅಲ್ವಾ ನಮ್ಮ ದೇವ್ರ ಬಗ್ಗೆ ಗೊತ್ತಿರೋದು? ಆತನಿಗೆ ಇನ್ನೂ ಒಂದು ಸ್ವಭಾವ ಇದೆ. ಆತನು ದಹಿಸುವ ಅಗ್ನಿ ಜ್ವಾಲೆಯಾಗಿದ್ದಾನೆ. ಅಂದ್ರೆ ಏನರ್ಥ? ಆತನಲ್ಲಿರುವಂಥ ನ್ಯಾಯ ತೀರಿಸುವ ಅಧಿಕಾರವನ್ನ ಸೂಚಿಸ್ತಾ ಇದೆ. ಯಾವ ಅಧಿಕಾರ? ಆತನು ಆಳ್ವಿಕೆ ಮಾಡುವವನು ಮಾತ್ರವೇ ಅಲ್ಲ, ಆತನು ನ್ಯಾಯ ತೀರಿಸುವವನು ಸಹ ಹೌದು. ನ್ಯಾಯ ತೀರಿಸುತ್ತಾನೆ. ಇಲ್ವಾ? ನ್ಯಾಯ ತೀರಿಸಲ್ವಾ ದೇವರು? ಯಾರಿಗೆ ನ್ಯಾಯ ತೀರಿಸ್ತಾರೆ? ಯಾರಿಗೆ ನ್ಯಾಯ ತೀರಿಸ್ತಾರೆ? ಪಾಪ ಮಾಡುವವರೆಲ್ಲರಿಗೂ ದೇವರು ನ್ಯಾಯ ತೀರಿಸ್ತಾರೆ. ಪಾಪ ಮಾಡುವ ಎಲ್ಲರಿಗೂ ನ್ಯಾಯ ತೀರಿಸ್ತಾರೆ. ಅದು ಯೇಸು ಸ್ವಾಮಿಯನ್ನು ನಂಬಿರುವವರಾಗಿರಲಿ, ನಂಬದೇ ಇರುವವರಾಗಿರಲಿ, ಯಾರಾದರೂ ಪರವಾಗಿಲ್ಲ, ಪಾಪ ಮಾಡುವ ಪ್ರತಿಯೊಬ್ಬರಿಗೂ ದೇವರು ನ್ಯಾಯಾಧಿಪತಿಯಾಗಿದ್ದಾನೆ, ನ್ಯಾಯ ತೀರಿಸುವ ದೇವರಾಗಿದ್ದಾನೆ. ನಮಗೆಲ್ರಿಗೂ ಕೋರಹ, ದಾತಾನ್, ಅಭಿರಾಮರ ಬಗ್ಗೆ ಚೆನ್ನಾಗಿ ಗೊತ್ತು. ಅವರು ದೇವರ ಅಧಿಕಾರವನ್ನು ಪ್ರಶ್ನಿಸಿದ್ದರಿಂದ, ಮೋಶೆ ಆರೋನರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದುದರಿಂದ ಅವರಿಗೆ ದೇವರು ನ್ಯಾಯ ತೀರಿಸಿದ್ರು. ಹೇಗೆ ನ್ಯಾಯ ತೀರಿಸಿದ್ರು? ಭೂಮಿ ಬಾಯಿ ತೆರೆದು ಅವರನ್ನು ನುಂಗಿ ಬಿಡ್ತು. ಆಕಾಶದಿಂದ ಬೆಂಕಿ ಬಿದ್ದು ಏನ್ ಮಾಡ್ತು? ಎಲ್ಲವನ್ನು ಸುಟ್ಟು ಹಾಕಿ ಬಿಡ್ತು, ದಹಿಸಿ ಬಿಡ್ತು. ಇದು ದೇವರು ಅವರಿಗೆ ತೀರಿಸಿದಂಥ ನ್ಯಾಯ. ನಮ್ಮ ದೇವರು ಪ್ರೀತಿ ಸ್ವರೂಪಿ ಹೌದು, ಕರುಣಿಸುವವನು ಹೌದು, ಕ್ಷಮಿಸುವವನು ಹೌದು, ಆಶೀರ್ವದಿಸುವವನು ಹೌದು. ಆದರೆ
ಆತನು ನ್ಯಾಯ ತೀರಿಸುವ ದೇವರೂ ಆಗಿದ್ದಾನೆ ಎಂಬುದು ಸತ್ಯವಾದಂಥ ಸಂಗತಿ. ಆತನಿಗಿರುವಂಥ ಇನ್ನೊಂದು ಸ್ವಭಾವ, ಪಾಪವನ್ನು ಸಹಿಸಿಕೊಳ್ಳದೇ ಇರುವಂತಹ ದೇವರು. ಪಾಪಿಗಳನ್ನು ಕ್ಷಮಿಸುವವನು, ಆದರೆ ಪಾಪವನ್ನು ಸಹಿಸಿಕೊಳ್ಳದೇ ಇರುವವನು ಪರಿಶುದ್ಧನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಹನ ಕಾಲದ ಜಲಪ್ರಳಯ ಎಷ್ಟು ಜನಕ್ಕೆ ನೆನಪಿದೆ? ಆ ಜಲಪ್ರಳಯ ಆದಮೇಲೆ ಏನಾಯಿತು ನೋಡಿ, ಅಲ್ಲಿ ಓದಿ ವಾಕ್ಯದಲ್ಲಿ. ಆದಿಕಾಂಡ 9ನೇ ಅಧ್ಯಾಯ 13ರಿಂದ 16ನೇ ವಚನದವರೆಗೆ ಓದ್ರಿ. ಹಾಂ. ನಾನಿಟ್ಟಿರುವ ಮುಗಿಲದಲ್ಲೇ ಹ್ಞೂ ಗುರುತಾಗಿರುವುದು ಹ್ಞೂ ನನಗೂ ಪ್ರಾಣಿಗಳಿಗೂ ಹ್ಞೂ ಆದ ಒಡಂಬಡಿಕೆ ಇದೇ ಗುರುತಾಗಿರಲಿ. ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ಹ್ಞೂ ನಾನು ಭೂಲೋಕದ ಮೇಲೆ ಹ್ಞೂ ಮೇಘಗಳನ್ನು ಕಳಿಸುವಾಗ ಹ್ಞೂ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಹ್ಞೂ ಆಗ ನಾನು ಹ್ಞೂ ನಿಮ್ಮನ್ನು ಹ್ಮ್. ಎಲ್ಲಾ ಜೀವರಾಶಿಗಳನ್ನು ಹ್ಮ್. ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಹ್ಮ್. ಜ್ಞಾಪಕ ಮಾಡಿಕೊಳ್ಳುವೆನು. ಹ್ಞೂ ಇನ್ನು ಮುಂದೆ ಹ್ಞೂ ನೀರು ಹೆಚ್ಚಿ ಎಲ್ಲಾ ಭೂಪ್ರಾಣಿಗಳನ್ನು ಹ್ಮ್. ಹಾಳು ಮಾಡುವ ಪ್ರಳಯವಾಗುತ್ತಿಲ್ಲ. ಹ್ಞೂ ಆ ಬಿಲ್ಲು ಹ್ಮ್. ಮೇಘಗಳಲ್ಲಿ ಕಾಣಿಸುವಾಗ ಹ್ಞೂ ನಾನು ಅದನ್ನು ನೋಡಿ ಹ್ಮ್. ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲಾ ಜೀವಜಂತುಗಳಿಗೂ ಹ್ಞೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಹ್ಞೂ ಜ್ಞಾಪಕ ಮಾಡಿಕೊಳ್ಳುವೆನು. ಹ್ಮ್. ಸಾಕು. ಏನಕ್ಕೆ ಗುರುತು? ಮುಗಿಲ್ ಬಿಲ್ ಏನಕ್ಕೆ ಗುರುತು? ಭೂಮಿಯ ಮೇಲೆ ಅಪಾರವಾದ ಪಾಪ ತುಂಬಿದ್ರಿಂದ, ಅಂದರೆ ದೇವರಿಂದ ಸಹಿಸ್ಕೊಳ್ಳೋಕೆ ಆಗದೇ ಇರೋಷ್ಟು, ಕ್ಷಮಿಸೋಕ್ಕೆ ಸಾಧ್ಯವೇ ಆಗದೇ ಇರೋಷ್ಟು ಭಯಂಕರವಾದ ಪಾಪ ಭೂಮಿಯ ಮೇಲೆ ತುಂಬಿಕೊಂಡದ್ರಿಂದ ದೇವರು ಏನು ಮಾಡಿದರು? ಒಂದು ನಿರ್ಧಾರ ಮಾಡಿದರು. ಏನಾ ನಿರ್ಧಾರ? ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳನ್ನು ಒಂದೇ ಸಾರಿ ಅಳಿಸ್ಬಿಡೋಣ ಅಂತೇಳಿ ದೇವ್ರು ತೀರ್ಮಾನ ಮಾಡ್ಕೊಂಡು, ಒಂದೇ ಸಾರಿ ಸಂಪೂರ್ಣ ಭೂಮಿಯನ್ನು ನಾಶ ಮಾಡಿಬಿಡೋಣ ಅಂತೇಳಿ ದೇವರು ನಿರ್ಧಾರ ಮಾಡಿಕೊಂಡ್ರು. ಆದರೆ ಅದರ ಮಧ್ಯದಲ್ಲೂ ಕೂಡ ಒಬ್ಬ ನೀತಿವಂತ ದೇವರ ಕಣ್ಣಿಗೆ ಕಾಣಿಸಿದ. ಆ ನೀತಿವಂತ ಯಾರು? ನೋಹ. ಆ ನೋಹನ ನಿಮಿತ್ತವಾಗಿ ದೇವರಿಗೆ ಒಂದು ಆಲೋಚನೆ ಬಂತು. ಆಲೋಚನೆ ಏನಪ್ಪ ಅಂದರೆ, ನೋಹನನ್ನು, ಅವನ ಹೆಂಡತಿ ಮಕ್ಕಳನ್ನು ನಾನು ಕಾಪಾಡಬೇಕು, ನೋಹನನ್ನು ಅವನ ಕುಟುಂಬವನ್ನು ಕಾಪಾಡಬೇಕು, ಹಾಗೆ ನನ್ನ ಸೃಷ್ಟಿ ಸಂಪೂರ್ಣ ನಾಶವಾಗಿ ಬಿಡದ ಹಾಗೆ ಎಲ್ಲ ಸೃಷ್ಟಿಯಲ್ಲಿರುವಂಥ ಪ್ರತಿಯೊಂದು ಜೀವರಾಶಿಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ಏನು ಮಾಡಬೇಕು? ನೋಹನ ಜೊತೆಯಲ್ಲಿ ಒಂದು ಹಡಗಿನೊಳಗಡೆ ಅವರನ್ನು ಇಟ್ಟು ರಕ್ಷಿಸಬೇಕು ಅಂತ ದೇವರು ತೀರ್ಮಾನ ಮಾಡಿಕೊಂಡು, ಅದಕ್ಕೆ ದೇವರು ನೋಹನ ಸಂಗಡ ಮಾತನಾಡಿ ಹೇಳಿದರು, ನೀನು ಒಂದು ದೊಡ್ಡ ಹಡಗನ್ನು ಕಟ್ಟು, ಆ ಹಡಗಿನ ಅಳತೆ ಇಷ್ಟಿಷ್ಟೇ ಇರಬೇಕು. ಅದು ಎಷ್ಟು ದೊಡ್ಡದಾಗಿರಬೇಕು ಅಂದರೆ, ಈ ಭೂಮಿ ಮೇಲಿರುವಂಥ ಎಲ್ಲ ಜೀವಜಂತುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನ ಬಳಿಗೆ ನಾ ಬರಮಾಡುವಾಗ ಅವೆಲ್ಲವುಗಳನ್ನು ಅದರಲ್ಲಿ ಅವನು ತುಂಬಿಸಿಕೊಂಡು, ಅವುಗಳಿಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನು ಅದರಲ್ಲಿ ಶೇಖರಿಸಿಟ್ಟುಕೊಂಡು, ಅವೆಲ್ಲವುಗಳನ್ನು ಭೂಮಿಯ ಮೇಲೆ ಜಲಪ್ರಳಯವಾಗಿ ಅದು ಸಂಪೂರ್ಣ ನಿಂತು ಹೋಗುವ ತನಕ, ಭೂಮಿ ಮತ್ತೆ ಒಣಗುವ ತನಕ ಅವೆಲ್ಲವುಗಳಿಗೂ ಸಂಪೂರ್ಣ ಪೋಷಣೆ ಹೊಂದುವುದಕ್ಕೆ ಬೇಕಾದದ್ದೆಲ್ಲವನ್ನು ತುಂಬಿಸಿಟ್ಟುಕೊಳ್ಳೋದಕ್ಕೆ, ಆ ಎಲ್ಲ ಜೀವಜಂತುಗಳನ್ನು ತುಂಬಿಸಿಟ್ಟುಕೊಳ್ಳೋದಕ್ಕೆ, ತಾನು ತನ್ನ ಕುಟುಂಬ ಅದರೊಳಗಡೆ ವಾಸ ಮಾಡೋದಕ್ಕೆ ಅನುಕೂಲಕರವಾಗಿರುವಂತೆ ದೊಡ್ಡ ಹಡಗನ್ನು ದೇವರು ನೋಹನಿಗೆ ಕಟ್ಟೋದಕ್ಕೆ ಹೇಳಿದರು. ನೋಹ ಹಡಗನ್ನು ಕಟ್ಟಿದ. ಅವನು ಅವನ ಕುಟುಂಬದವರು ಹಡಗಿನೊಳಗಡೆ ಸೇರಿದರು. ಎಲ್ಲ ಜೀವಜಂತುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳು ಅವರ ಬಳಿಗೆ ಬಂದವು. ಅವೆಲ್ಲವುಗಳನ್ನು ಹಡಗಿನೊಳಗಡೆ ಸೇರಿಸ್ಕೊಂಡ. ಹಡಗಿನ ಬಾಗಿಲನ್ನು ಮುಚ್ಚಿದರು. 40 ದಿವಸ ಹಗಲು ರಾತ್ರಿ ಮಳೆ ಸುರಿಯಿತು. ಆಕಾಶದಿಂದ ಅಪಾರವಾದಂಥ ಮಳೆ ಸುರಿಯಿತು. ಭೂಮಿಯ ಒಳಗಡೆ ಇದ್ದಂಥ ನೀರು ಸಮೇತ ಭೂಮಿಯ ಮೇಲ್ಗಡೆಗೆ ಬಂತು. ದೊಡ್ಡ ಜಲಪ್ರಳಯ ಭೂಮಿ ತುಂಬ ಆಗೋಯ್ತು. ಸಂಪೂರ್ಣ ಭೂಮಿ ನೀರಿನಿಂದ ಮುಳುಗಿ ಹೋಯಿತು. ಎಲ್ಲಿಯೂ ಕೂಡ ಒಂದು ಪಕ್ಷಿ ಹೋಗಿ ಕೊಂಬೆ ಮೇಲೆ ಕೂತ್ಕೊಳ್ಳೋದಕ್ಕೂ ಕೂಡ ಒಂದು ಮರ ಗಿಡನೂ ಸಮೇತ ಉಳಿದಿರಲಿಲ್ಲ. ಬೆಟ್ಟ ಗುಡ್ಡಗಳು ಸಮೇತ ಮುಚ್ಚಿ ಹೋದವು. ಅಷ್ಟರ ಮಟ್ಟಿಗೆ ಭೂಮಿ ತುಂಬ ನೀರು ತುಂಬಿಕೊಳ್ತು. ಈ ಜಲಪ್ರಳಯದಲ್ಲಿ ಮನುಷ್ಯರೆಲ್ಲರೂ ನಾಶವಾದರು, ನೋಹನ ಕುಟುಂಬವನ್ನು ಹೊರತುಪಡಿಸಿ. ಭೂಮಿ ಮೇಲಿದ್ದಂಥ ಎಲ್ಲ ಜೀವರಾಶಿಗಳು ನಾಶವಾಗಿ ಹೋಯಿತು. ಮರ ಗಿಡಗಳು ನಾಶವಾಯಿತು, ಬೆಟ್ಟ ಗುಡ್ಡಗಳು ನಾಶವಾಯಿತು. ಸಂಪೂರ್ಣ ಭೂಮಿಯನ್ನು ದೇವರು ನೀರಿನಿಂದ ಮುಳುಗಿಸಿ ಸಂಪೂರ್ಣವಾಗಿ ನಾಶ ಮಾಡಿದರು. ಅದರ ಮಧ್ಯದಲ್ಲಿ ಉಳಿದಿದ್ದ್ಯಾರು? ನೋಹ, ಅವನ 3 ಗಂಡು ಮಕ್ಕಳು, ಅವನ 3 ಸೊಸೆಯರು, ನೋಹನ ಹೆಂಡತಿ. 8 ಜನ ಮಾತ್ರ ಮನುಷ್ಯರು ಬದುಕಿದರು.
ಇನ್ನು ಉಳಿದ ಎಲ್ಲ ಮನುಷ್ಯರು ನಾಶವಾಗಿ ಹೋದರು. ಭೂಮಿ ಮೇಲಿದ್ದಂಥ ಎಲ್ಲ ಜೀವಜಂತುಗಳು ನಾಶವಾಗಿ ಹೋಯಿತು. ಹಡಗಿನಲ್ಲಿ ನೋಹನ ಜೊತೆಯಲ್ಲಿ ಎಷ್ಟು ಜೀವರಾಶಿಗಳಿದ್ವೋ ಅಷ್ಟು ಮಾತ್ರವೇ ಬದುಕಿದ್ವು. ಜಲಪ್ರಳಯ ಎಲ್ಲ ಮುಗೀತು, ಭೂಮಿ ಒಣಗಿತು. ನೋಹನು, ಅವನ ಕುಟುಂಬ, ಅವನೊಟ್ಟಿಗಿದ್ದಂಥ ಎಲ್ಲ ಪ್ರಾಣಿಗಳು, ಪಶುಗಳು, ಕ್ರಿಮಿಕೀಟಗಳು ಎಲ್ಲವೂ ಹೊರಗಡೆ ಬಂದರು. ಹೊರಗೆ ಬರ್ತಾ ಇದ್ದ ಹಾಗೆ ನೋಹ ಮಾಡಿದಂಥ ಮೊಟ್ಟ ಮೊದಲನೇ ಕೆಲಸ ಏನು ಗೊತ್ತಾ? ದೇವರನ್ನು ಆರಾಧನೆ ಮಾಡಿದ. ದೇವರು ನೋಹನನ್ನು, ಅವನ ಕುಟುಂಬವನ್ನು ನೆನಪಿಸಿಕೊಂಡು ಕಾಪಾಡಿದ್ದರಿಂದ ಕೃತಜ್ಞತೆಯ ರೂಪದಲ್ಲಿ ನೋಹ ತಾನು ಸಾಕಿದ್ದಂಥ ಪಶುವಿನಲ್ಲಿ ಮೊದಲನೆಯದನ್ನು ತಕ್ಕೊಂಡು ದೇವರಿಗೆ ಯಜ್ಞ ಮಾಡಿ ಅವನು, ಅವನ ಕುಟುಂಬದವರೆಲ್ಲ ಸೇರಿ ದೇವರನ್ನು ಆರಾಧನೆ ಮಾಡಿದರು. ಆ ನೋಹನ ಆರಾಧನೆಗೆ ಮೆಚ್ಚಿದ ದೇವರು ಅವನ ಮೇಲೆ ಕೃಪೆ ತೋರಿಸಿ ತಾನು ಮಾಡಿದಂಥ ನ್ಯಾಯ ತೀರ್ಪಿನ ವಿಷಯದಲ್ಲಿ ಕರ್ತನು ನೊಂದುಕೊಂಡು, ಮನುಷ್ಯನು ಹುಟ್ಟಿದಾಗಿನಿಂದಲೇ ಅವನಲ್ಲಿ ಕೆಟ್ಟ ಸ್ವಭಾವ ಇದೆ, ಅವನು ತಪ್ಪು ಮಾಡುವವನೇ, ಆದರೆ ನಾನು ಕರ್ತನು ಹೀಗೆ ಮನುಷ್ಯನ ಮೇಲೆ ಕೋಪಿಸಿಕೊಂಡು ಪದೇ ಪದೇ ಅವನನ್ನು ಹೀಗೆ ಶಿಕ್ಷಿಸ್ತಾ ಇದ್ದರೆ ಅವನು ಭೂಮಿ ಮೇಲೆ ಉಳಿಯದಂತೆ ಅವನು ಸರ್ವನಾಶ ಆಗಿಬಿಡ್ತಾನೆ ಅಂತ ಕರ್ತನು ತನ್ನ ಮನಸ್ಸಿನಲ್ಲಿ ನೊಂದುಕೊಂಡು ನೋಹನೊಟ್ಟಿಗೆ, ನೋಹನ ಸಂತತಿಯೊಟ್ಟಿಗೆ ಮಾಡಿಕೊಂಡಂಥ ಒಡಂಬಡಿಕೆಗೆ ಗುರುತಾಗಿ ಆಕಾಶದಲ್ಲಿ ಏನನ್ನು ಇಟ್ಟಿದ್ದು ದೇವರು? ಮುಗಿಲು ಬಿಲ್ಲನ್ನು ದೇವರು ಇಟ್ಟಿದ್ದು. ಅದೇ ಮನುಷ್ಯನ ಚರಿತ್ರೆಯಲ್ಲಿ ಮೊಟ್ಟ ಮೊದಲನೇ ಸಾರಿ ಆಕಾಶದಲ್ಲಿ ಮುಗಿಲು ಬಿಲ್ಲು ಕಾಣಿಸಿತ್ತು. ಆ ಮುಗಿಲು ಬಿಲ್ಲು ಏನಕ್ಕೆ ಸಾಕ್ಷಿ? ದೇವರು ನೋಹನ ಸಂಗಡ ಮಾಡಿಕೊಂಡಂಥ ಒಡಂಬಡಿಕೆಗೆ, ದೇವರು ಮನುಷ್ಯರ ಮೇಲೆ, ಭೂಜಂತುಗಳ ಮೇಲೆ ತೋರಿಸಿದಂಥ ಕೃಪೆಗೆ, ಕರುಣೆಗೆ, ಆತನು ಮಾಡಿಕೊಂಡಂಥ ಒಡಂಬಡಿಕೆಗೆ ಆತನು ಬದ್ಧನಾಗಿದ್ದಾನೆ, ನಂಬಿಗಸ್ತನಾಗಿದ್ದಾನೆ ಎಂಬುದಕ್ಕೆ ಆ ಮುಗಿಲು ಬಿಲ್ಲು ಏನಾಗಿದೆ? ಸಾಕ್ಷಿ, ಗುರುತಾಗಿದೆ. ಹಲ್ಲೆಲೂಯಾ. ಮುಗಿಲು ಬಿಲ್ಲು ಪರಲೋಕದಲ್ಲಿ ಆ ಯೋಹಾನನ್ನು ನೋಡ್ತಾ ಇರುವಂಥ ಪಚ್ಚೆಯಂತೆ ಕಾಣ್ತಾ ಇರುವಂಥ ಆ ಮುಗಿಲು ಬಿಲ್ಲು ಅದು ಕರ್ತನ ಕೃಪೆಗೆ ಸಾಕ್ಷಿಯಾಗಿದೆ. ಹಲ್ಲೆಲೂಯಾ. ನೋಡಿ, ಇನ್ನು ಕೆಲವು ವಾಕ್ಯಗಳನ್ನು ಕೂಡ ನಾವು ಓದ್ಬೋದು. ಎಹೆಜ್ಕೇಲನ ಪ್ರವಾದನೆ ಗ್ರಂಥ 1:28 ಕೂಡ ನಾವು ಅದನ್ನೇ ಓದ್ತೇವೆ. ಮಳೆಗಾಲದಲ್ಲಿ ಮೇಘ ಮಂಡಲದೊಳಗೆ ಬಿಲ್ಲು ಹೊಳೆಯುವಂತೆ ಆತನ ಸುತ್ತಣ ಪ್ರಕಾಶವು ಹೊಳೆಯುತ್ತಿತ್ತು. ಹಲ್ಲೆಲೂಯಾ. ಉನ್ನತೋನ್ನತವಾದಂಥ ಒಂದು ಸಿಂಹಾಸನ ಇದೆ. ಆ ಸಿಂಹಾಸನದಲ್ಲಿ ಪರಿಶುದ್ಧನಾದ ಪ್ರಭಾವದಿಂದ ಕೂಡಿದ ದೇವರಿದ್ದಾನೆ. ಆತನ ಸುತ್ತಲೂ ಆತನ ಪ್ರಭಾವವನ್ನು ಸೂಚಿಸುವಂಥ ಒಂದು ಬಿಲ್ಲು ಹೊಳೆಯುತ್ತಾ ಇದೆ. ಆ ಬಿಲ್ಲು ಆತನ ಕೃಪೆಗೆ, ಆತನ ಕರುಣೆಗೆ, ಆತನ ನಂಬಿಗಸ್ತಿಕೆಗೆ ಅದು ಗುರುತಾಗಿದೆ. ಹಲ್ಲೆಲೂಯಾ. ನೋಡಿ, ಯಾಕೋಬ 2:13. ಹ್ಮ್ 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 ಪಡುವುದಿಲ್ಲ. ಹ್ಮ್ ಹ್ಮ್ ಗೆದ್ದು ಹಿಗ್ಗುತ್ತದೆ. ಅಂದ್ರೆ ಏನರ್ಥ? ನಮ್ಮ ದೇವರು ಕರುಣೆ ತೋರಿಸುವವನಾಗಿರುವ ಹಾಗೆ, ನಮ್ಮ ದೇವರು ಕ್ಷಮಿಸುವವನು ಹೇಗೆ ಆಗಿದ್ದಾನೋ ಹಾಗೆಯೇ ಆತನ ಮಕ್ಕಳಾಗಿರುವಂಥ ನಾವು ಕೂಡ ಏನು ಮಾಡುವವರಾಗಿರಬೇಕು? ಕ್ಷಮಿಸುವವರು, ಕರುಣೆ ತೋರಿಸುವವರು ಆಗಿರಬೇಕು. ಯಾರು ಕರುಣೆಯನ್ನು ತೋರಿಸೋದಿಲ್ವೋ ಅವರಿಗೆ ಕರುಣೆ ತೋರಿಸಲ್ಪಡುವುದಿಲ್ಲ ದೇವರಿಂದ. ಯಾರು ಕ್ಷಮಿಸುವುದಿಲ್ಲವೋ ಅವರಿಗೆ ಕ್ಷಮೆ ದೊರೆಯುವುದಿಲ್ಲ ದೇವರಿಂದ. ಕರುಣೆಯು ಏನು ಮಾಡ್ತದಂತೆ? ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾರು ಇತರರಿಗೆ ಕರುಣೆ ತೋರಿಸೋದಿಲ್ವಾ, ಯಾರು ಇತರರಿಗೆ ಕ್ಷಮಾಪಣೆಯನ್ನು ನೀಡೋದಿಲ್ಲ, ಯಾರು ಇತರರನ್ನು ಕನಿಕರಿಸೋದಿಲ್ಲ, ಅವರಿಗೆ ನ್ಯಾಯ ತೀರ್ಮಾನದಲ್ಲಿ ಏನು ಸಿಗೋದಿಲ್ಲಂತೆ? ಕರುಣೆ ಸಿಗೋದೇ ಇಲ್ಲ, ಕರುಣೆ ತೋರಿಸಲ್ಪಡೋದಿಲ್ಲ ನ್ಯಾಯ ತೀರ್ಪಿನಲ್ಲಿ. ಯಾರು ಕ್ಷಮಿಸೋದಿಲ್ಲ ಅವ್ರಿಗೆ ಕ್ಷಮಾಪಣೆ ಇಲ್ಲ, ಯಾರು ಕರುಣೆ ತೋರಿಸಲ್ಲ ಅವರಿಗೆ ದೇವರಿಂದ ಕರುಣೆ ದೊರೆಯೋದಿಲ್ಲ ನ್ಯಾಯ ತೀರ್ಪಿನಲ್ಲಿ. ಕರುಣೆ ಏನು ಮಾಡ್ತದಂತೆ? ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ. ಕರುಣೆ ಬಹಳ ಶ್ರೇಷ್ಠವಾದದ್ದು. ದೇವರೊಂದು ಕಡೆ ಹೇಳ್ತಾರೆ, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು.
ಅನೇಕರು ಮಾಡೋದೇನು ಗೊತ್ತಾ? ಅನೇಕರು ದೇವರನ್ನು ಆರಾಧಿಸ್ತಾರೆ, ಸ್ತುತಿ ಮಾಡ್ತಾರೆ, ಕೊಂಡಾಡುತ್ತಾರೆ, ಮಹಿಮೆ ಪಡಿಸ್ತಾರೆ, ವಾಕ್ಯಗಳನ್ನು ಓದುತ್ತಾರೆ, ಧ್ಯಾನಿಸ್ತಾರೆ, ಉಪವಾಸ ಮಾಡ್ತಾರೆ, ಎಲ್ಲ ಪ್ರಾರ್ಥಿಸ್ತಾರೆ, ಬೇಕಾದ್ದೆಲ್ಲ ಮಾಡ್ತಾರೆ. ಆದರೆ ಇನ್ನೊಬ್ರಿಗೆ ಕರುಣೆ ತೋರಿಸುವಂಥ ವಿಷಯದಲ್ಲಿ ಸೋತು ಹೋಗ್ತಾರೆ, ಇನ್ನೊಬ್ಬರನ್ನು ಕ್ಷಮಿಸುವ ವಿಷಯದಲ್ಲಿ ಸೋತು ಹೋಗ್ತಾರೆ. ಅದಕ್ಕೆ ದೇವರು ಹೇಳಿದ್ದು, ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು. ಯೇಸು ಸ್ವಾಮಿ ಹೇಳಿದರು, ತನ್ನನ್ನು ಪದೇ ಪದೇ ಪ್ರಶ್ನೆ ಮಾಡಿ, ತನ್ನನ್ನು ಅನುಮಾನಿಸಿ, ತನ್ನನ್ನು ಯಾವುದೋ ಒಂದು ತಪ್ಪಿನಲ್ಲಿ ಸಿಕ್ಕಾಕಿಸ್ಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಂಥ ಶಾಸ್ತ್ರಿಗಳು, ಫರಿಸಾಯರಿಗೆ ಯೇಸು ಸ್ವಾಮಿ ಹೇಳಿದರು, ನೀವು ಮೊದಲು ಹೋಗಿ ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳ್ರಿ ಅಂತ ಹೇಳಿದರು ಯೇಸು ಸ್ವಾಮಿ. ಹಲ್ಲೆಲೂಯಾ. ಕರುಣೆ ಬಹಳ ಪ್ರಾಮುಖ್ಯ. ಇವತ್ತಿನ ವಾಕ್ಯ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದು ದೇವರ ಸಿಂಹಾಸನದ ಕುರಿತಾಗಿ, ಸಿಂಹಾಸನದ ಮೇಲೆ ಕೂತಿರುವಂಥ ಪರಿಶುದ್ಧವಾದ ದೇವರ ಕುರಿತಾಗಿ, ಆತನ ಸಿಂಹಾಸನದ ಸುತ್ತಲೂ ಇರುವ ಮುಗಿಲು ಬಿಲ್ಲಿನ ಕುರಿತಾಗಿ. ಸಿಂಹಾಸನ ಏನಕ್ಕೆ ಹೋಲಿಕೆ? ನಮ್ಮ ದೇವರು ಶಾಶ್ವತವಾದಂಥ ರಾಜನಾಗಿದ್ದಾನೆ, ಅಧಿಕಾರ ಹೊಂದಿರುವ ಆತನಾಗಿದ್ದಾನೆ. ಸಿಂಹಾಸನದ ಮೇಲಿರುವಂಥ ದೇವರ ಆ ಸ್ವರೂಪ ಏನಕ್ಕೆ ಸೂಚನೆ? ಆತನಲ್ಲಿರುವಂಥ ಪರಿಶುದ್ಧತೆಗೆ ಸೂಚನೆ, ಆತನ ಮಹಿಮೆಗೆ ಸೂಚನೆ. ಸಿಂಹಾಸನದ ಸುತ್ತಲೂ ಇರುವಂಥ ಮುಗಿಲು ಬಿಲ್ಲು ಏನಕ್ಕೆ ಸೂಚನೆ? ಆತನ ಕೃಪೆಗೆ, ಕರುಣೆಗೆ ಸೂಚನೆಯಾಗಿದೆ. ನಮ್ಮ ದೇವರು ಶಾಶ್ವತವಾದ ಅಧಿಕಾರ ಹೊಂದಿದವನು, ಮಹಾ ಪರಿಶುದ್ಧನು, ಆತನು ನ್ಯಾಯ ತೀರಿಸುವವನು ಮಾತ್ರವೇ ಅಲ್ಲ, ಕರುಣೆಯನ್ನು ತೋರಿಸುವ ದೇವರು ಸಹ ಹೌದು. ಈ ಒಂದು ಮಹಿಮೆಯ ದೇವರ ಸಾನ್ನಿಧ್ಯದೊಳಗೆ ನೀವುಗಳು ಪ್ರವೇಶಿಸಬೇಕಾಗಿದೆ. ಪ್ರವೇಶಿಸುವುದಕ್ಕೆ ನಮ್ಮನ್ನು ನಾವು ಏನು ಮಾಡಬೇಕಾಗಿದೆ? ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ನಮ್ಮ ದೇವರು ಕರುಣಿಸುವವನೂ ಹೌದು, ನ್ಯಾಯ ತೀರಿಸುವ ದೇವರೂ ಹೌದು. ಆತನು ಪರಿಶುದ್ಧನೂ ಹೌದು, ಪಾಪಗಳನ್ನು ಕ್ಷಮಿಸುವವನೂ ಹೌದು. ನಮ್ಮ ದೇವರು ಶಾಶ್ವತವಾದ ಅಧಿಕಾರವನ್ನು ಹೊಂದಿದವನೂ ಹೌದು, ತನ್ನ ವಾಗ್ದಾನಗಳನ್ನು ಮರೆಯದೆ ನೆರವೇರಿಸುವವನು ಕೂಡ ಹೌದು. ಹಲ್ಲೆಲೂಯಾ. ಈ ವಾಕ್ಯಗಳ ಮೂಲಕ ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ.